अभिज्ञान में हम बच्चे जानते हैं कि बाप विदेशी बनकर आया है या स्वदेशी बनकर आया है। ಈಗ ಜ್ಞಾನದಲ್ಲಿ ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ, ತಂದೆ ವಿದೇಶಿಯಾಗಿ ಬಂದಿದ್ದಾರಾ ಅಥವಾ ಸ್ವದೇಶಿಯಾಗಿ ಬಂದಿದ್ದಾರಾ? है विदेशी बनकर आया है। ವಿದೇಶಿಯಾಗಿ ಬಂದಿದ್ದಾರೆ मन विदेशी है नहीं, ಅಂದ್ರೆ ವಾಸ್ತವದಲ್ಲಿ ವಿದೇಶಿ ಆಗಿಲ್ಲ. लेकिन देखने में क्या आता है? ಆದರೆ ನೋಡ್ಲಿಕ್ಕೆ ಏನು ಕಂಡು ಬರುತ್ತೆ? है विदेशी देखने में आता है ವಿದೇಶಿಯಾಗಿನೇ ಕಂಡು ಬರ್ತಾರೆ. और बोलता भी है। मैं विदेशी बनकर ना आता, जो विदेशी महा व्यभिचारी होते हैं। ಮತ್ತೆ ಹೇಳ್ತಾರೆ, ನಾನು ವಿದೇಶಿಯಾಗಿ ಬರದೇ ಇದ್ದಿದ್ರೆ ವಿದೇಶಿಗಳು ಮಹಾ ವ್ಯಭಿಚಾರಿಯಾಗಿರ್ತಾರೆ. भारतवासियों की भांति मर्यादा पुरुषोत्तम होते हैं या मर्यादाहीन व्यभिचारी होते हैं। ಭಾರತವಾಸಿಯರ ಥರ ಮರ್ಯಾದಾ ಪುರುಷೋತ್ತಮರಾಗಿರ್ತಾರ ಅಥವಾ ಮರ್ಯಾದಾಹೀನ ವ್ಯಭಿಚಾರಿಗಳಾಗಿರ್ತಾರ? है व्यभिचारी होते हैं। ವ್ಯಭಿಚಾರಿ ಆಗಿರ್ತಾರೆ. मुसलमानों को उठाओ, चाहे क्रिश्चियंस को उठाओ, चाहे पारसियों को उठाओ, चाहे इस्लामियों को उठाओ, चाहे एकदम नास्तिकों को उठाओ, रशियंस को, सब व्यभिचारी। कि ಬಾಬಾ ಹೇಳ್ತಾರೆ, ಮುಸಲ್ಮಾನರನ್ನ ನೋಡಿ, ಕ್ರಿಶ್ಚಿಯನ್ಸ್ನ ನೋಡಿ, ಭಲೆ ಪರ್ಷಿಯನ್ರನ್ನ ನೋಡಿ, ಇಸ್ಲಾಮಿಯರನ್ನ ನೋಡಿ, ನಾಸ್ತಿಕರನ್ನ ನೋಡಿ, ರಷ್ಯನ್ಸ್ನ, ಎಲ್ಲರೂ ವ್ಯಭಿಚಾರಿನೇ ಆಗಿದ್ದಾರೆ. तो ऐसा विदेशी बनकर बाप आया है। ಆ ರೀತಿ ವಿದೇಶಿಯಾಗಿ ತಂದೆ ಬಂದಿದ್ದಾರೆ. और तर्क क्या देता है? ಏನ್ ತರ್ಕ ಕೊಡ್ತಾರೆ? मुरलियों में तर्क भी देता है ಮುರಳಿಯಲ್ಲಿ ವಾದಗಳನ್ನು ಸಹ ನೀಡುತ್ತಾರೆ. कि विदेशी बनकर क्यों आया हूँ। ವಿದೇಶಿಯಾಗಿ ಯಾಕೆ ಬಂದಿದ್ದೀನಿ? विदेशी बनकर ना आता तो तुम बच्चों से मिल भी नहीं पाता। ವಿದೇಶಿಯಾಗಿ ಬರ್ದೇ ಇದ್ದಿದ್ರೆ ಆಗ ಮಕ್ಕಳಾಗಿರೋ ನಿಮ್ಮ ಜೊತೆ ಮಿಲನ ಮಾಡ್ಲಿಕ್ಕೂ ಸಹ ಆಗ್ತಾ ಇದ್ದಿದ್ದಿಲ್ಲ. जो तुम बच्चे बीज हो ना, ನೀವು ಮಕ್ಕಳು ಬೀಜ ಆಗಿದ್ದೀರಿ ಅಲ್ವಾ? अलग अलग धर्मों के ಬೇರೆ ಬೇರೆ ಧರ್ಮಗಳ है, अलग अलग धर्मों के बीज हो या नहीं हो, ಬೇರೆ ಬೇರೆ ಧರ್ಮಗಳ ಬೀಜಗಳ ಆಗಿದ್ದೀರೋ ಇಲ್ವೋ? है तो तुम बच्चों से मिल भी नहीं पाता। ಮಕ್ಕಳಾಗಿರೋ ನಿಮ್ಮ ಜೊತೆ ಮಿಲನ ಮಾಡ್ಲಿಕ್ಕೂ ಸಹ ಆಗ್ತಾ ಇದ್ದಿದ್ದಿಲ್ಲ. फिर तो मर्यादा पुरुषोत्तम बन जाता, ಆಗ ಮರ್ಯಾದಾ ಪುರುಷೋತ್ತಮ ಆಗ್ಬಿಡ್ತಾ ಇದ್ದೆ. फिर मिलना भी नहीं हो सकता। ಮತ್ತೆ ಮಿಲನ ಮಾಡ್ಲಿಕ್ಕೂ ಸಹ ಆಗ್ತಾ ಇದ್ದಿದ್ದಿಲ್ಲ. इसलिए मुझ बीज की यादगार कौन सा फल दिखाते हैं? ಹಾಗಾಗಿ ನನ್ನ ಬೀಜದ ನೆನಪಾರ್ಥದಲ್ಲಿ ಯಾವ ಹಣ್ಣನ್ನ ತೋರಿಸಲಾಗುತ್ತೆ? मैं विदेशी बनकर आता हूँ नहीं विदेशी। ನಾನು ವಿದೇಶಿ ಆಗಿ ಬರ್ತೀನಿ, ಆದರೆ ವಾಸ್ತವದಲ್ಲಿ ನಾನು ವಿದೇಶಿ ಆಗಿಲ್ಲ. नारियल ತೆಂಗಿನಕಾಯಿ नाम क्या रखा? ಹೆಸರೇನಂತ ಇಡಲಾಗಿದೆ? नारियल। ನಾರಿಯಲ್. रियल नहीं, ತೆಂಗಿನಕಾಯಿಗೆ ನಾರಿಯಲ್ ಅಂತ ಹೇಳಲಾಗುತ್ತೆ. ನಾ ರಿಯಲ್ ಅಂದ್ರೆ ರಿಯಲ್ ಆಗಿಲ್ಲ, ನಿಜವಾಗಿರೋದು ಆಗಿಲ್ಲ. रियल पार्ट नहीं बजाता है, ನಿಜವಾದ ಪಾತ್ರವನ್ನ ಮಾಡೋದಿಲ್ಲ. देखने में आता है। ನೋಡ್ಲಿಕ್ಕೆ ಕಣ್ ಬರುತ್ತೆ. क्या ಏನು? क्या देखने में आता है? ನೋಡ್ಲಿಕ್ಕೆ ಏನ್ ಕಣ್ ಬರುತ್ತೆ? विदेशी है, व्यभिचारी है। ವಿದೇಶಿ ಆಗಿದ್ದಾರೆ, ವ್ಯಭಿಚಾರಿ ಆಗಿದ್ದಾರೆ. स्वदेशी मर्यादा पुरुषोत्तम राम जैसा नहीं है। ಸ್ವದೇಶಿ ಮರ್ಯಾದಾ ಪುರುಷೋತ್ತಮ ರಾಮನ ತರ ಆಗಿಲ್ಲ. एकलव्य नहीं है, ಏಕಲವ್ಯ ಆಗಿಲ್ಲ. ऐसा देखने में आता है। ಆ ರೀತಿ ನೋಡ್ಲಿಕ್ಕೆ ಕಣ್ ಬರುತ್ತೆ. मना रियल नहीं है, ಅಂದ್ರೆ ರಿಯಲ್ ಆಗಿಲ್ಲ. जो देखने में आता है। ಯಾವುದು ನೋಡ್ಲಿಕ್ಕೆ ಕಣ್ ಬರ್ತಾ ಇದೆಯೋ ಅದು ರಿಯಲ್ ಆಗಿಲ್ಲ, ನಿಜವಾಗಿರೋದು ಆಗಿಲ್ಲ. रियल पार्ट है या नारियल पार्टधारी है? ರಿಯಲ್ ಪಾತ್ರಧಾರಿ ಆಗಿದಾರಾ ಅಥವಾ ನಾರಿಯಲ್ ಪಾತ್ರಧಾರಿ ಆಗಿದಾರಾ?
है नारियल पाटधारी। ನಾರಿಯಲ್ ಪಾತ್ರಧಾರಿಯಾಗಿದ್ದಾರೆ. वो नारियल कोई भी शिव के मंदिर में चले जाओ, देवियों के मंदिर में चले जाओ, ಆ ತೆಂಗಿನಕಾಯಿ ಯಾವುದೇ ಶಿವನ ಮಂದಿರದಲ್ಲಿ ಹೋಗಿ, ದೇವಿಯ ಮಂದಿರದಲ್ಲಿ ಹೋಗಿ, वो एक ही फल विशेष माना जाता है जो शिव के मंदिरों में और देवी के मंदिर में दाढ़ से फोड़ा जाता है। ತೆಂಗಿನಕಾಯಿ ಏಕೈಕ ಹಣ್ಣು ಎಂದು ವಿಶೇಷವೆಂದು ಪರಿಗಣಿಸಲಾಗಿದೆ. ಯಾವುದನ್ನ ಶಿವನ ಮಂದಿರಗಳಲ್ಲಿ, ದೇವಿಯ ಮಂದಿರಗಳಲ್ಲಿ ಒಡೆಯಲಾಗುತ್ತದೆ. क्या ಏನು? धाड़ से फोड़ा जाता है, ಅದನ್ನ ಒಡೆಯಲಾಗುತ್ತೆ. तब पता चलता है। क्या? अरे ये तो भिखारी बालों की यादगार नहीं है, ಆ ತೆಂಗಿನಕಾಯಿಯನ್ನ ಒಡೆದಾಗೇನೆ ಗೊತ್ತಾಗುತ್ತೆ ಇದು ವಿಕಾರಿ ಕೂದಲುಗಳನ್ನು ಉಳ್ಳೋದರ ನೆನಪಾರ್ಥ ಆಗಿಲ್ಲ. जो नारियल में चारों ओर बाल ही बाल होते हैं। ತೆಂಗಿನಕಾಯಿಯ 4 ಕಡೆ ಕೂದಲುಗಳೇ ಇರುತ್ತೆ. बाल विकारों की यादगार है ना। ಕೂದಲು ವಿಕಾರದ ಗುರುತಾಗಿದೆ ಅಲ್ವಾ? ये विकारी नहीं है, ಇವರು ವಿಕಾರಿ ಆಗಿಲ್ಲ. ये तो अंदर में एकदम सफेद है। ಒಳಗಡೆಯಿಂದ ಬಿಳಿಯಾಗಿದೆ. उसके अंदर की मलाई भी सफेद ಅದರೊಳಗಿನ ಕೆನೆ ಕೂಡ ಬಿಳಿಯಾಗಿರುತ್ತೆ. और उसके अंदर का नारियल वो भी सफेद। ಅದರೊಳಗಿನ ಕೊಬ್ಬರಿ ಕೂಡ ಬಿಳಿಯಾಗಿರುತ್ತೆ. तो देखो वो ऐसा बाप है ಹಾಗಾಗಿ ನೋಡಿ, ಅವರು ಅಂತ ತಂದೆ ಆಗಿದ್ದಾರೆ. जो कहता है कि बाप के अंदर के प्यार और बाहर के प्यार की बड़ी भारी युक्ति है। ಹೇಳ್ತಾರೆ, ತಂದೆಯ ಒಳಗಿನ ಪ್ರೀತಿ ಮತ್ತು ಹೊರಗಿನ ಪ್ರೀತಿಯಲ್ಲಿ ತುಂಬನೇ ಯುಕ್ತಿ ಇದೆ. ऐसा बाप भी है ಅಂತ ತಂದೆನೂ ಸಹ ಆಗಿದ್ದಾರೆ. और पतितों को पावन बनाने वाला भी है। ಪತಿತ್ರನ ಪಾವನ ಮಾಡುವಂತರೂ ಸಹ ಆಗಿದ್ದಾರೆ. जैसे पावन देवताओं को धर्म पिताओं ने संग के रंग में ला करके पहले कन्वर्ट किया ना। ಯಾವ ರೀತಿಯಾಗಿ ಧರ್ಮಪಿತಗಳು ಪಾವನ ದೇವತೆಗಳನ್ನ ಸಂಘದ ರಂಗದಲ್ಲಿ ತಂದು ಅವ್ರನ್ನ ಮೊದಲು ಕನ್ವರ್ಟ್ ಮಾಡಿದ್ರಲ್ವಾ? कन्वर्ट करके अपने देशों में ले गए। ಕನ್ವರ್ಟ್ ಮಾಡಿ ಅವ್ರನ್ನ ತಮ್ಮ ದೇಶದಲ್ಲಿ ಕರ್ಕೊಂಡು ಹೋದ್ರು. आज भी इस्लामी भारत की कन्याओं को भारत से उठा करके विदेश में ले जा रहे हैं या नहीं ले जा रहे हैं? ಇವತ್ತೂ ಸಹ ಇಸ್ಲಾಮಿ ಭಾರತೀಯ ಕನ್ಯರನ್ನ ಅಪಹರಿಸ್ಕೊಂಡು ವಿದೇಶದಲ್ಲಿ ಕರ್ಕೊಂಡು ಹೋಗ್ತಿದಾರೋ ಇಲ್ವೋ? ले जा रहे हैं। ಕರ್ಕೊಂಡು ಹೋಗ್ತಿದ್ದಾರೆ. ये आदि से ही उनकी परंपरा चली आ रही है। ಆದಿಯಿಂದನೇ ಇದು ನಡೀತಾ ಬಂದಿರೋ ಪರಂಪರೆ ಆಗಿದೆ. संघ के रंग से ऐसा विकारी बनाते हैं ಸಂಘದ ರಂಗದಿಂದ ಆ ರೀತಿ ವಿಕಾರಿಯನ್ನಾಗಿ ಮಾಡಲಾಗುತ್ತೆ. जैसे राक्षस विकारी होते हैं। ಯಾವ ರೀತಿಯಾಗಿ ರಾಕ್ಷಸರು ವಿಕಾರಿಯಾಗಿರ್ತಾರೆ? राक्षस राक्षसी बनाते हैं। ರಾಕ್ಷಸ ರಾಕ್ಷಸರನ್ನಾಗಿ ಮಾಡಲಾಗುತ್ತೆ. संघ के रंग से बनाते हैं ना। ಸಂಘದ ರಂಗದಿಂದ ಮಾಡಲಾಗುತ್ತೆ ಅಲ್ವಾ? कि मन बुद्धि रूपी आत्मा की याद से बनाते हैं। ಅಥವಾ ಮನಸ್ಸು ಬುದ್ಧಿ ರೂಪಿ ಆತ್ಮದ ನೆನಪಿನಿಂದ ಮಾಡಲಾಗುತ್ತಾ? हैं? याद से बनाते हैं या शरीर की इंद्रियों के संग के रंग से बनाते हैं? ನೆನಪಿನಿಂದ ಮಾಡ್ತಾರಾ ಅಥವಾ ಶರೀರದ ಇಂದ್ರಿಯಗಳ ಸಂಘದ ರಂಗದಿಂದ ಮಾಡ್ತಾರಾ? शरीर की इंद्रियों के संग के रंग से क्या बनाते हैं? पवित्र देवताओं को अपवित्र विकारी बनाते हैं। ಶರೀರದ ಇಂದ್ರಿಯಗಳ ಸಂಘದ ರಂಗದಿಂದ ಪವಿತ್ರ ದೇವತೆಗಳನ್ನ ಅಪವಿತ್ರ ವಿಕಾರಿಯನ್ನಾಗಿ ಮಾಡಲಾಗುತ್ತೆ. तो बताओ विकारी से निर्विकारी, पतित से पावन फिर कैसे बनेंगे?
ಹಾಗಿದ್ರೆ ಹೇಳಿ, ವಿಕಾರಿಯಿಂದ ನಿರ್ವಿಕಾರಿ, ಪತಿತರಿಂದ ಪಾವನ ಹೇಗೆ ಆಗ್ತಾರೆ? है? संग के रंग से बनेंगे। हाँ ಸಂಘದ ರಂಗದಿಂದ ಆಗ್ತಾರಾ? हाँ, बुद्धि योग से हम संग करेंगे। ಸರಿ, ಬುದ್ಧಿಯೋಗದಿಂದ ನಾವು ಸಂಘ ಮಾಡ್ತೀವಿ. बाबा भी कहते हैं मुझे याद करो, ಬಾಬನು ಸಹ ಹೇಳ್ತಾರೆ ನನ್ನ ನೆನಪು ಮಾಡಿ. और तो कुछ नहीं कहते। ಮತ್ತೆ ಬೇರೆ ಇನ್ನೇನು ಹೇಳೋದಿಲ್ಲ. कहते हैं ना, ಹೇಳ್ತಾರಲ್ವಾ? क्या कहते हैं? ಏನಂತ ಹೇಳ್ತಾರೆ? मुझे याद करो, तो बुद्धि के संग के रंग से याद करेंगे ना। ನನ್ನನ್ನು ನೆನಪು ಮಾಡು ಅಂತ. ಹಾಗಿದ್ರೆ ಬುದ್ಧಿಯ ಸಂಘದ ರಂಗದಿಂದ ನೆನಪು ಮಾಡಲಾಗುತ್ತೆ ಅಲ್ವಾ? पावन बन जाएंगे। ಪಾವನ ಆಗ್ಬಿಡ್ತಾರಾ? अरे क्यों नहीं बन जाएंगे? ಯಾಕೆ ಆಗೋದಿಲ್ಲ? तर्क क्या है, कारण क्या है? ತರ್ಕ ಏನಾಗಿದೆ, ಕಾರಣ ಏನಾಗಿದೆ? रसगुल्ला खाया होगा तो याद आएगा, या खाया ही नहीं होगा तो याद आएगा? ರಸಗುಲ್ಲವನ್ನ ತಿಂದಿದ್ರೆ ಆಗ ನೆನಪಿಗೆ ಬರುತ್ತಾ, ಅಥವಾ ರಸಗುಲ್ಲವನ್ನ ತಿಂದೇ ಇಲ್ಲ ಆಗ ನೆನಪಿಗೆ ಬರುತ್ತಾ? है खाया होगा तो याद आएगा। ತಿಂದಿದ್ರೆ ಆಗ ನೆನಪಿಗೆ ಬರುತ್ತೆ. ये इंद्रियां हैं भोगने वाली, खाने वाली। ಇದು ಭೋಗಿಸುವಂತಹ ಇಂದ್ರಿಯಗಳಾಗಿದ್ದಾವೆ, ತಿನ್ನುವಂತಹ ಇಂದ್ರಿಯಗಳಾಗಿದ್ದಾವೆ. कोई ने सतयुग त्रेता में आंखों का सुख भोगा है, ಕೆಲವರು ಸತ್ಯುಗ ತ್ರೇತಾಯುಗದಲ್ಲಿ ಕಣ್ಣಿನ ಸುಖವನ್ನ ಭೋಗಿಸಿದ್ದಾರೆ. कोई ने ज्ञानेंद्रियों का सुख भोगा है, ಕೆಲವರು ಜ್ಞಾನೇಂದ್ರಿಯಗಳ ಸುಖವನ್ನ ಭೋಗಿಸಿದ್ದಾರೆ ज्यादा। ಜಾಸ್ತಿ. और कोई आत्माओं ने द्वैतवादी द्वापर युग से कलयुग के अंत तक कर्मेंद्रियों का सुख भोगा है। ಇನ್ನು ಕೆಲವು ಆತ್ಮಗಳು ದ್ವೈತವಾದಿ ದ್ವಾಪರಯುಗದಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೂ ಕರ್ಮೇಂದ್ರಿಯಗಳ ಸುಖವನ್ನ ಭೋಗಿಸಿದ್ದಾರೆ. भोगा है या नहीं भोगा है? हैं? उस एक का ಆ ಒಬ್ಬನ ಪ್ರತಿ ಭೋಗಿಸಿದಾರೋ ಇಲ್ವೋ? नहीं भोगा। ಭೋಗಿಸಿಲ್ವಾ? जिन्होंने भोगा है उनको अंतिम जन्म में ऑटोमेटिक ಯಾರು ಭೋಗಿಸಿದ್ದಾರೆ ಅವರಿಗೆ ಅಂತಿಮ ಜನ್ಮದಲ್ಲಿ ಸ್ವತಃನೇ वो याद आएगा या नहीं आएगा? ಅದು ನೆನಪಿಗೆ ಬರುತ್ತೋ ಇಲ್ವೋ? ऑटोमेटिक उनको याद आएगा। ಸ್ವತಃನೇ ಅವರಿಗೆ ನೆನಪಿಗೆ ಬರುತ್ತೆ. जिन्होंने नहीं भोगा है उनको याद नहीं आएगा। ಯಾರು ಭೋಗಿಸಿಲ್ವೋ ಅವರಿಗೆ ನೆನಪಿಗೆ ಬರೋದಿಲ್ಲ. तो ये हिसाब है। ಹಾಗಾಗಿ ಇದು ಲೆಕ್ಕ ಆಗಿದೆ. प्रैक्टिकल में इंद्रियों के संग के रंग का, ಪ್ರಾಕ್ಟಿಕಲ್ನಲ್ಲಿ ಇಂದ್ರಿಯಗಳ ಸಂಘದ ರಂಗದ ಲೆಕ್ಕ ಆಗಿದೆ. जिन्होंने प्रैक्टिकल शरीर की इंद्रियों के संग के रंग से एक का संग लिया है, ಯಾರು ಪ್ರಾಕ್ಟಿಕಲ್ನಲ್ಲಿ ಶರೀರದ ಇಂದ್ರಿಯಗಳ ಯಾರು ಪ್ರಾಕ್ಟಿಕಲ್ನಲ್ಲಿ ಶರೀರದ ಇಂದ್ರಿಯಗಳ ಸಂಘದ ರಂಗದಿಂದ ಒಬ್ಬನ ಸಂಘ ಮಾಡಿದರೆ उनको वो संगम युग में ऐसा टाइम जरूर याद आता है, ಅವರಿಗೆ ಸಂಗಮಯುಗದಲ್ಲಿ ಖಂಡಿತವಾಗಿ ಆ ಸಮಯ ನೆನಪಿಗೆ ಬರುತ್ತೆ. ऐसा टाइम बन जाता है कि उनको बहुत याद आता है। ಆ ಸಮಯ ಆಗುತ್ತೆ, ಅವರಿಗೆ ತುಂಬಾನೇ ನೆನಪಿಗೆ ಬರುತ್ತೆ. उसे एक की याद के सिवाय और कुछ भी सूझता नहीं। ಆ ಒಬ್ಬನ ನೆನಪು ಬಿಟ್ರೆ ಮತ್ತೆ ಬೇರೆದೇನು ಅವರಿಗೆ ನೆನಪಿಗೆ ಬರೋದೇ ಇಲ್ಲ. जैसे भागवत में दिखाया है कि भगवान जब कंस जैसे, जरासंध जैसे, शिशुपाल जैसे राक्षसों को मारने के लिए मथुरा चले गए, ಭಾಗವತ್ನಲ್ಲಿ ತೋರಿಸಿದ್ದಾರೆ ಭಗವಂತ ಯಾವಾಗ ಕಂಸ, ಜರಾಸಿಂಧ ಮತ್ತು ಶಿಶುಪಾಲನ್ ಥರ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ ಯಾವಾಗ ಮಥುರಾಗೆ ಹೋಗ್ತಾರೆ, तो गोपियां वियोग में व्याकुल बनी रही, ಆಗ ಗೋಪಿಯರು ವಿಯೋಗದಲ್ಲಿ ವ್ಯಾಕುಲರಾಗಿರ್ತಾರ, या उन्होंने कोई दूसरा रास्ता ढूंढ लिया ಅಥವಾ ಅವರು ಬೇರೆ ಮಾರ್ಗವನ್ನ ಹುಡುಕಿದ್ರ? है? वियोग में व्याकुल बनी रही ಅವರು ವಿಯೋಗದಲ್ಲಿ ವ್ಯಾಕುಲರಾಗಿದ್ರು. तो किसकी याद करती रही?
ಯಾರ ನೆನಪು ಮಾಡ್ತಾ ಇದ್ರು? है, है? एक भगवान की ही याद करती रही। ಒಬ್ಬ ಭಗವಂತಂದೇ ನೆನಪು ಮಾಡ್ತಾ ಇದ್ರು. याद तो आई ना, ನೆನಪಂತೂ ಬಂತಲ್ವಾ? याद से ही पावन बनती है। ನೆನಪಿನಿಂದನೇ ಪಾವನ ಆಗ್ತಾರೆ. कौन? ಯಾರು? वो 16,000 गोपियां गुप्त संबंध भगवान के साथ जोड़ने वाली। ಆ 16,000 ಗೋಪಿಯರು ಭಗವಂತನ ಜೊತೆ ಯಾರು ಗುಪ್ತ ಸಂಬಂಧವನ್ನ ಜೋಡಿಸ್ತಾರೆ? जिन्होंने गुप्त संबंध जोड़ा, उस गुप्त संबंध को, प्रैक्टिकल संबंध को दुनिया नहीं जानती। ಯಾರು ಗುಪ್ತ ಸಂಬಂಧವನ್ನ ಜೋಡಿಸಿದ್ದಾರೆ ಆ ಗುಪ್ತ ಸಂಬಂಧವನ್ನ, ಪ್ರಾಕ್ಟಿಕಲ್ ಸಂಬಂಧವನ್ನ ಜಗತ್ನಲ್ಲಿರೋರು ತಿಳ್ಕೊಂಡಿಲ್ಲ. वो उस गुप्त संबंध को जानती है। ಅವರು ಆ ಗುಪ್ತ ಸಂಬಂಧವನ್ನ ತಿಳ್ಕೊಂಡಿದ್ದಾರೆ. और बुद्धि योग से याद करके राजयोगिनी बने। ಮತ್ತೆ ಬುದ್ಧಿಯೋಗದಿಂದ ನೆನಪು ಮಾಡಿ ರಾಜಯೋಗಿನಿ ಆದ್ರು. जो राजयोगी संपन्न योग की सिद्धि होने पर नंबरवार राजघराने के भांति बनते हैं। ಯಾವ ರಾಜಯೋಗಿ ಸಂಪನ್ನ ಯೋಗದ ಸಿದ್ಧಿ ಆದ ನಂತರ ನಂಬರ್ ವಾರ್ ರಾಜಮನೆತನದವರಂತೆ ಆಗ್ತಾರೆ. 84 जन्मों में राजघराने, राजाई करने वालों के घराने होते हैं या नहीं? 84 ಜನ್ಮಗಳಲ್ಲಿ ರಾಜ್ಯವನ್ನ ಮಾಡುವಂತಹ ರಾಜ ಪರಿವಾರದವ್ರು ಇರ್ತಾರೋ ಇಲ್ವೋ? है? आज भी हैं या नहीं? ಇವತ್ತೂ ಸಹ ಇದಾರೋ ಇಲ್ವೋ? भले 5 साल का प्रधानमंत्री है, ಭಲೆ 5 ವರ್ಷದ ಪ್ರಧಾನ ಮಂತ್ರಿ ಆಗಿರ್ಬೋದು, उसका भी घराना होता है या नहीं? ಅವ್ರದ್ದು ಸಹ ಪರಿವಾರ ಇರುತ್ತೋ ಇಲ್ವೋ? है? संघ के रंग में आने वाले होते हैं प्रैक्टिकल में या नहीं? ಪ್ರಾಕ್ಟಿಕಲ್ನಲ್ಲಿ ಅವರ ಸಂಘದ ರಂಗದಲ್ಲಿ ಬರೋಂಥವ್ರು ಇರ್ತಾರೋ ಇಲ್ವೋ? होते हैं। ಇರ್ತಾರೆ. तो वो 16,000 सतयुग के आदि के जन्म से लेकर के त्रेता के अंत तक प्रत्यक्ष होते हैं। ಆ 16,000 ಸತ್ಯುಗದ ಆದಿಯಿಂದ ಹಿಡಿದು ತ್ರೇತಾಯುಗದ ಅಂತಿಮದವರೆಗೂ ಪ್ರತ್ಯಕ್ಷ ಆಗ್ತಾರೆ. त्रेता के अंत तक वो 16,000 आत्माएं कहीं न कहीं, किसी न किसी जन्म में ಆ ತ್ರೇತಾಯುಗದ ಅಂತಿಮದವರೆಗೂ 16,000 ಆತ್ಮಗಳು ಎಲ್ಲಾದ್ರೂ ಯಾವ್ದಾದ್ರೂ ಜನ್ಮದಲ್ಲಿ राजघराने के छोटे या बड़े सदस्य बनकर ರಾಜ ಪರಿವಾರದ ಚಿಕ್ಕ ಅಥವಾ ದೊಡ್ಡ ಸದಸ್ಯರಾಗಿ राज्य की प्रजा को नंबरवार कंट्रोल करते हैं। ರಾಜ್ಯದ ಪ್ರಜೆಗಳನ್ನ ನಂಬರ್ ವಾರ್ ಆಗಿ ಕಂಟ್ರೋಲ್ ಮಾಡ್ತಾರೆ. अकेला राजा कंट्रोल करता है या रानी भी कंट्रोल करती है? ಕೇವಲ ರಾಜನೇ ಕಂಟ್ರೋಲ್ ಮಾಡ್ತಾರಾ ಅಥವಾ ರಾಣಿನೂ ಕಂಟ್ರೋಲ್ ಮಾಡ್ತಾರಾ? अकेला राजा रानी ही कंट्रोल करते हैं कि जो राज परिवार की राजमाता होती है उसका भी कंट्रोल चलता है? ಕೇವಲ ರಾಜರಾಣಿನೇ ಕಂಟ್ರೋಲ್ ಮಾಡ್ತಾರಾ ಅಥವಾ ರಾಜ ಪರಿವಾರದ ರಾಜಮಾತೆ ಯಾರಾಗಿರ್ತಾರೆ ಅವರು ಸಹ ಕಂಟ್ರೋಲ್ ಮಾಡ್ತಾರಾ? है? जो राज्य के अधिकारी होते हैं छोटे बड़े, उनका भी कंट्रोल चलता है या नहीं चलता है? ಇನ್ನು ರಾಜ್ಯದಲ್ಲಿ ಚಿಕ್ಕ ದೊಡ್ಡ ಅಧಿಕಾರಿಗಳು ಯಾರಿರ್ತಾರೆ ಅವ್ರದ್ದು ಸಹ ಶಾಸನ ನಡೆಯುತ್ತೋ ಇಲ್ವೋ? चलता है। ನಡೆಯುತ್ತೆ. जैसे प्रधानमंत्री का, आज के प्रधानमंत्री का ड्राइवर हो, ಯಾವ ರೀತಿಯಾಗಿ ಇವತ್ತಿನ ಪ್ರಧಾನ ಮಂತ್ರಿಯ ಡ್ರೈವರ್ ಇರಬಹುದು, और उससे साधारण प्रजा के किसी व्यक्ति का मेल मिलाप हो जाए, ಆ ಡ್ರೈವರ್ ಜೊತೆ ಸಾಧಾರಣ ವ್ಯಕ್ತಿಯ ಮಿಲನ ಆಯಿತು, तो उसे आशा लग जाएगी ना कि मेरा ये काम जरूर करा देना। ಆಗ ಸಾಧಾರಣ ವ್ಯಕ್ತಿಯ ಡ್ರೈವರ್ನ ಪ್ರತಿ ಈ ಆಶೆಯನ್ನು ಇಟ್ಕೊಳ್ತಾರಲ್ವಾ, ಖಂಡಿತವಾಗಿ ಇವ್ರು ನಮ್ಗೆ ಈ ಕೆಲಸ ಮಾಡಿಕೊಡ್ತಾರೆ ಅಂತ.
तो उसकी भी राजाई है या नहीं? ಹಾಗಿದ್ಮೇಲೆ ಅವ್ರದ್ದು ಸಹ ಶಾಸನ ಇದೆನೋ ಇಲ್ವೋ? है। ಇದೆ. ऐसे ही तो 16,000 आत्माएं हैं जो राजयोग सीखती हैं संगम युग में भगवान बाप से। ಅದೇ ರೀತಿಯಾಗಿ 16,000 ಆತ್ಮಗಳು ಯಾರಿದ್ದಾರೆ ಸಂಗಮ ಯುಗದಲ್ಲಿ ಭಗವಂತನಿಂದ ಏನು ರಾಜಯೋಗವನ್ನ ಕಲಿತಾರೆ, प्रैक्टिकल में सीखती हैं। ಪ್ರಾಕ್ಟಿಕಲ್ ನಲ್ಲಿ ಕಲಿತಾರೆ. वो राजयोगी आत्माएं जन्म जन्मांतर राज घराने में कहीं न कहीं जन्म लेकर के ಆ ರಾಜಯೋಗಿ ಆತ್ಮಗಳು ಜನ್ಮ ಜನ್ಮಾಂತರದಲ್ಲಿ ರಾಜ ಪರಿವಾರದಲ್ಲಿ ಎಲ್ಲಾದ್ರೂ ಜನ್ಮ ಪಡ್ಕೊಂಡು प्रिंस प्रिंसेस बने, राजा रानी बने, ರಾಜ್ಕುಮಾರ ರಾಜ್ಕುಮಾರಿಯರಾಗ್ತಾರೆ, ರಾಜ ರಾಣಿ ಆಗ್ತಾರೆ, या उनके संबंधी बने, ಅಥವಾ ಅವರ ಸಂಬಂಧಿ ಆಗ್ತಾರೆ, परिवार की भांति बने, ಪರಿವಾರದ ಸದಸ್ಯರಾಗ್ತಾರೆ, वो बनते जरूर। ಖಂಡಿತವಾಗಿ ಆಗ್ತಾರೆ. वो कई कई जन्मों में बनते हैं ಕೆಲವು ಜನ್ಮಗಳಲ್ಲಿ ಆಗ್ತಾರೆ, और कोई कुछ एक जन्मों में बनते हैं। तो उनको राजयोग के द्वारा राजाई का वर्षा मिला या नहीं मिला? ಹಾಗಿದ್ಮೇಲೆ ಅವರಿಗೆ ರಾಜಯೋಗದ ಮೂಲಕ ರಾಜಯ್ಯ ಅಂದ್ರೆ ಆಡಳಿತದ ಆಸ್ತಿ ಸಿಕ್ಕಿದೆನೋ ಇಲ್ವೋ? है मिला। ಸಿಕ್ಕಿದೆ. तो वो बाप भी वर्षा देने वाला, राजाई का वर्षा देने वाला बाप भी है। ಆ ಆಡಳಿತದ ಆಸ್ತಿಯನ್ನ ಕೊಡುವಂತರು ತಂದೆನೂ ಆಗಿದ್ದಾರೆ, पतित पावन भी है। ಅವರು ಪತಿತ ಪಾವನನೂ ಆಗಿದ್ದಾರೆ. उन गोप गोपियों से गुप्त संबंध जोड़ने वाला, पतितों को पावन बनाने वाला, ಅಂದ್ರೆ ಗೋಪಿಯರ ಜೊತೆ ಗುಪ್ತ ಸಂಬಂಧವನ್ನ ಜೋಡಿಸುವಂತ ಪತಿತ ಪಾವನ ಆಗಿರೋನು ಆಗಿದ್ದಾರೆ. क्या है? ಏನಾಗಿದ್ದಾರೆ? बाप भी है। ತಂದೆನೂ ಆಗಿದ್ದಾರೆ. कोई माताएं रोना रोती हैं, बाबा हम जब बुढ़ी हो गई तब आप क्यों आए? ಕೆಲವು ಮಾತೆಯರು ದುಃಖ ಪಡ್ತಾರೆ, ಬಾಬಾ ನಾವು ಯಾವಾಗ ವೃದ್ಧಾವಸ್ಥೆದಲ್ಲಿ ಇದ್ವಿ, ಅಂದ್ರೆ ಯಾವಾಗ ನಮಗೆ ವೃದ್ಧರಾದ್ವಿ ಅವಾಗ ನೀವು ಯಾಕೆ ಬಂದ್ರಿ ಅಂತ. तो बाप कहते हैं तुम तो माता हो, ತಂದೆ ಹೇಳ್ತಾರೆ ನೀವಂತೂ ಮಾತೆ ಆಗಿದ್ದೀರಾ, जगत माता हो, ಜಗತ್ತಿಗೆ ಮಾತೆ ಆಗಿದ್ದೀರಾ. क्योंकि जगत पिता तुम्हारा बच्चा बन करके आया है। ಯಾಕೆಂದ್ರೆ ಜಗತ್ ಪಿತಾ ನಿಮ್ಗೆ ಮಗು ಆಗಿ ಬಂದಿದ್ದಾರೆ. माताओं के लिए शिव बाबा का कौन सा सबसे बड़ा संबंध है? ಮಾತೆಯರಿಗೆ ಶಿವಬಾಬನ ಪ್ರತಿ ದೊಡ್ಡ ಸಂಬಂಧ ಯಾವ್ದಾಗಿದೆ? है बच्चे का संबंध। ಮಗುವಿನ ಸಂಬಂಧ ಆಗಿದೆ. और माताओं को अपने जीवन में सबसे जास्ती किसकी याद आती है? ಇನ್ನು ಮಾತೆಯರಿಗೆ ತಮ್ಮ ಜೀವನದಲ್ಲಿ ಎಲ್ರಿಗಿಂತ ಜಾಸ್ತಿ ಯಾರ್ದು ನೆನಪು ಬರುತ್ತೆ? बच्चे की याद आती है। ಮಗುವಿನ ನೆನಪು ಬರುತ್ತೆ. तो माता का संबंध अच्छा नहीं है क्या? ಹಾಗಿದ್ರೆ ಮಾತೆಯ ಸಂಬಂಧ ಏನು ಒಳ್ಳೇದಾಗಿಲ್ವಾ? है बहुत अच्छा है। ತುಂಬಾನೇ ಒಳ್ಳೇದಾಗಿದೆ. कोई कहे माता का संबंध तो अच्छा है, ಕೆಲವರು ಹೇಳ್ತಾರೆ ಮಾತೆಯ ಸಂಬಂಧ ಏನು ಒಳ್ಳೇದಾಗಿದೆ, लेकिन बाप ने ये भी तो बताया है कि एक संबंध है जो बहुत घनिष्ठ और गहरा है, पति पत्नी का संबंध। ತಂದೆ ಇದನ್ನು ಸಹ ಹೇಳಿದ್ದಾರೆ, ಒಂದು ಸಂಬಂಧ ಆಗಿದೆ ಯಾವುದು ತುಂಬಾ ನಿಕಟ ಮತ್ತು ಆಳವಾಗಿದೆ, ಅದಾಗಿದೆ ಪತಿ ಪತ್ನಿಯ ಸಂಬಂಧ. साजन सजनी का संबंध ಪ್ರಿಯತಮ ಮತ್ತು ಪ್ರಿಯತಮೆಯ ಸಂಬಂಧ वो तो माताओं को नहीं मिलेगा। ಅದಂತೂ ಮಾತೆಯರಿಗೆ ಸಿಗೋದಿಲ್ಲ. अरे माताएं जो इस जीवन में किसी का साथ लेकर के माता बन गई, ಮಾತೆಯರು ಈ ಜೀವನದಲ್ಲಿ ಯಾರಾದ್ರ ಜೊತೆ ಸಂಗ ಮಾಡಿ ಮಾತೆ ಆದ್ರು, तो एक के संग के रंग के और एक की याद के संस्कार स्वभाव बनना चाहिए
या कोई दूसरा भी टांग अड़ा दे, उसकी भी याद आने लगे, तो व्यभिचारी स्वभाव संस्कार स्मृति का संस्कार पड़ा या अव्यभिचारी बना। ಆಗ ಒಬ್ಬನ ಸಂಗದ ರಂಗ, ಒಬ್ಬನ ನೆನಪಿನ ಸಂಸ್ಕಾರ ಸ್ವಭಾವ ಆಗಬೇಕಾ ಅಥವಾ ಬೇರೆ ಯಾರಾದರೂ ಕಾಲು ಹಾಕಲಿ ಅವ್ರದ್ದು ಸಹ ನೆನಪು ಬಂದರೆ ಆಗ ವ್ಯಭಿಚಾರಿ ಸ್ವಭಾವ ಸಂಸ್ಕಾರದ ಸ್ಮೃತಿಯ ಸಂಸ್ಕಾರ ಬಿದ್ದಿದೆನಾ ಅಥವಾ ಅವ್ಯಭಿಚಾರಿ ಆಗಿದೆನಾ? है व्यभिचारी बन गया। ವ್ಯಭಿಚಾರಿ ಆಯಿತು। तो इसलिए बाप कहते हैं पहले माताओं को बाप के साथ कौन सा संबंध पक्का करना है। ಹಾಗಾಗಿ ತಂದೆ ಹೇಳ್ತಾರೆ ಮಾತೆಯರು ಮೊಟ್ಟ ಮೊದಲು ತಂದೆಯ ಪ್ರತಿ ಯಾವ ಸಂಬಂಧವನ್ನು ಪಕ್ಕಾ ಮಾಡ್ಕೊಳ್ಬೇಕು? है शिव बाबा हमारा बच्चा, बच्चा भी नहीं, छोटा, ಶಿವಬಾಬಾ ನಮ್ಮ ಮಗು ಆಗಿದ್ದಾರೆ, ಚಿಕ್ಕ ಮಗುನೂ ಅಲ್ಲ, मध्यम नहीं। ಮಧ್ಯಮ ಮಗುನೂ ಅಲ್ಲ। जिस बच्चे से माताओं को बहुत आस होती है, ಯಾವ ಮಗುವಿನ ಪ್ರತಿ ತಂದೆಗೆ ಅಂದರೆ ಯಾವ ಮಗುವಿನ ಪ್ರತಿ ತಾಯಿಗೆ ತುಂಬಾನೇ ಆಶೆ ಇರುತ್ತೆ, वो कौन सा बच्चा? ಅದು ಯಾವ ಮಗು ಆಗಿದ್ದಾರೆ? बड़ा बच्चा है। ದೊಡ್ಡ ಮಗು ಆಗಿದ್ದಾರೆ। और बच्चे महामृत्यु के समय विनाश काल में ಉಳಿದ ಮಕ್ಕಳು ಮಹಾಮೃತ್ಯುವಿನ ಸಮಯದಲ್ಲಿ ವಿನಾಶ ಕಾಲದಲ್ಲಿ मेरा साथ दें या न दें, ನನಗೆ ಜೊತೆ ಕೊಡ್ಲಿ ಅಥವಾ ಕೊಡದೇ ಇರಲಿ, धोखा दे जाएं, ಭಲೆ ಮೋಸ ಮಾಡಿ ಹೋಗ್ಲಿ, भले सारी प्रॉपर्टी माताएं बच्चों को अर्पण कर देती हैं, ಭಲೆ ಮಾತೆರು ಎಲ್ಲ ಆಸ್ತಿಯನ್ನ ಮಕ್ಕಳಿಗೆ ಅರ್ಪಣೆ ಮಾಡಿಬಿಡ್ತಾರೆ, तो भी देखने में क्या आता है? ಆದ್ರೂ ಸಹ ನೋಡ್ಲಿಕ್ಕೆ ಏನ್ ಕಂಡು ಬರುತ್ತೆ? वो बच्चे माता को घर से बाहर निकाल देते, ಆ ಮಕ್ಕಳು ತಾಯಿಯನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ, उसके स्वभाव संस्कार को समाय नहीं पाते। ಅವರ ಸ್ವಭಾವ ಸಂಸ್ಕಾರವನ್ನ ಸಮಾಹಿತ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ। और ये शिव बाबा कैसा बच्चा है माताओं के लिए? ಇನ್ನು ಮಾತೆರಿಗೆ ಶಿವಬಾಬಾ ಎಂತ ಮಗು ಆಗಿದ್ದಾರೆ? है सदा साथी है। ಸದಾ ಜೊತೆಗಾರ ಆಗಿದ್ದಾರೆ। बाप कहते हैं मैं माताओं के लिए आया हूँ, ತಂದೆ ಹೇಳ್ತಾರೆ ನಾನು ಮಾತೆರಿಗೋಸ್ಕರ ಬಂದಿದ್ದೀನಿ, खास माताओं के लिए। ವಿಶೇಷವಾಗಿ ಮಾತೆರಿಗೋಸ್ಕರನೇ। क्या कुमारों के लिए, अदर कुमारों के लिए नहीं आया हूँ? ಕುಮಾರರು ಅಥವಾ ಅದರ್ ಕುಮಾರರಿಗೋಸ್ಕರ ಬಂದಿಲ್ಲ। है आया है, फिर आया है, फिर उनको दुर्योधन दुशासन क्यों बोल देता है? ಅಲ್ಲಿ ಮಾತೆರು ಹೇಳಿದ್ರು ಇಲ್ಲ ಬಂದಿದ್ದಾರೆ ಅಂತ, ಬಾಬಾ ಹೇಳ್ತಿದ್ದಾರೆ ಬಂದಿದ್ದಾರೆ ಅಂದಾಗ ಮತ್ತೆ ಅವರಿಗೆ ದುರ್ಯೋಧನ ದುಶ್ಯಾಸನ ಅಂತ ಯಾಕೆ ಹೇಳಲಾಗುತ್ತೆ? है सारा मान मर्तबा मिट्टी में मिलाई दिया। ಅಂದ್ರೆ ಪೂರ್ತಿ ಮಾನ ಸಮ್ಮಾನವನ್ನ ಮಣ್ಣಲ್ಲಿ ಸೇರಿಸಿದ್ರು। दुर्योधन दुशासन बोल दिया कि सब पुरुष दुर्योधन दुशासन है, ದುರ್ಯೋಧನ ದುಶ್ಯಾಸನ ಅಂತ ಹೇಳಿದ್ರು, ಎಲ್ಲ ಪುರುಷರು ದುರ್ಯೋಧನ ದುಶ್ಯಾಸನರಾಗಿದ್ದಾರೆ। तो दुर्योधन दुशासनों के लिए आया है ದುರ್ಯೋಧನ ದುಶ್ಯಾಸನರಿಗೋಸ್ಕರ ಬಂದಿದ್ದಾರಾ या माताओं कन्याओं के लिए आया ಅಥವಾ ಕನ್ಯಾ ಮಾತರಿಗೋಸ್ಕರ ಬಂದಿದ್ದಾರಾ? है? अरे शास्त्रों में क्या कहा? ಶಾಸ್ತ್ರಗಳಲ್ಲಿ ಏನಂತ ಹೇಳಿದ್ದಾರೆ? शास्त्रों में भी कहा हुआ है कि भगवान धरणी माता के ऊपर जब बहुत पापों का बोझ चढ़ जाता है, ಶಾಸ್ತ್ರಗಳಲ್ಲೂ ಸಹ ಹೇಳಿದ್ದಾರೆ ಧರಣಿ ಮಾತೆಯ ಮೇಲೆ ಯಾವಾಗ ತುಂಬಾನೇ ಪಾಪದ ಬೋಜ ಹೊರೆ ಹೆಚ್ಚಾಗುತ್ತೆ तब भगवान धरणी माता का उद्धार करने के लिए आते हैं। ಆಗ ಭಗವಂತ ಧರಣಿ ಮಾತೆಯ ಉದ್ಧಾರ ಮಾಡ್ಲಿಕ್ಕೋಸ್ಕರ ಬರ್ತಾರೆ। क्या करने के लिए आते हैं? ಏನ್ ಮಾಡ್ಲಿಕ್ಕೋಸ್ಕರ ಬರ್ತಾರೆ? उत हर, ಉದ್ಧಾರ, ಉತ್ ಹರ್, ऊपर को आत्मा मन बुद्धि को हरण करके ले जाते हैं। ಅಂದ್ರೆ ಮನಸ್ಸು ಬುದ್ಧಿ ರೂಪಿ ಆತ್ಮನ ಮೇಲ್ಗಡೆ ಅಪಹರಿಸಿ ಕರ್ಕೊಂಡು ಹೋಗ್ತಾರೆ, जबरियन ले जाते हैं। ಬಲವಂತವಾಗಿ ಕರ್ಕೊಂಡು ಹೋಗ್ತಾರೆ। तुम जाना चाहो या न जाना चाहो, ನೀವು ಭಲೆ ಹೋಗ್ಲಿಕ್ಕೆ ಬಯಸ್ಲಿ ಅಥವಾ ಬಯಸದೇ ಇರ್ಲಿ, तो भी तुम्हारी आत्मा को उद्धार करके ले जाऊं। ಆದ್ರೂ ಸಹ ನಿಮ್ಮ ಆತ್ಮನ ಉದ್ಧಾರ ಮಾಡಿನೇ ಕರ್ಕೊಂಡು ಹೋಗ್ತೀನಿ। तो अच्छी बात है या खराब बात है? ಹಾಗಿದ್ರೆ ಇದು ಒಳ್ಳೆ ಮಾತಾಗಿದೆನಾ ಅಥವಾ ಕೆಟ್ಟ ಮಾತಾಗಿದೆನಾ? है? और दुनिया ने क्या किया माताओं के साथ? ಅಲ್ಲಿ ಸ್ಟೂಡೆಂಟ್ಸ್ ಹೇಳಿದ್ರು ಒಳ್ಳೆಯ ಮಾತಾಗಿದೆ ಅಂತ। ಬಾಬಾ ಕೇಳ್ತಿದ್ದಾರೆ ಇನ್ನು ಜಗತ್ನಲ್ಲಿರೋರು ಮಾತೆಯರ ಜೊತೆ ಏನು ಮಾಡಿದ್ದಾರೆ?
अरे दुनिया ने क्या किया ಜಗತ್ತು ಏನು ಮಾಡಿದೆ? है? अबला बना दिया। ಅಬಲೆಯರನ್ನಾಗಿ ಮಾಡಿದ್ದಾರೆ. माताओं का जो मनुष्य सृष्टि में पहला बच्चा कृष्ण है, ಈ ಮನುಷ್ಯ ಸೃಷ್ಟಿಯಲ್ಲಿ ಕೃಷ್ಣ ಮಗು ಮೊದಲನೇ ಎಲೆ ಆಗಿದ್ದಾರೆ ಮಾತೆಯರಿಗೆ. वो कृष्ण बच्चा इस आखिरी जन्म में दादा लेखराज ब्रह्मा बन करके ಆ ಕೃಷ್ಣ ಮಗು ಈ ಅಂತಿಮ ಜನ್ಮದಲ್ಲಿ ದಾದಾ ಲೇಖರಾಜ್ ಅವರಾಗಿ माता का जो अव्वल नंबर माता गीता माता है, ಮಾತೆ ಅಬ್ಬಲ್ ನಂಬರ್ ಮಾತೆ ಯಾರು ಗೀತಾ ಮಾತೆ ಆಗಿದ್ದಾರೆ. उसका पति बनकर बैठता है या बच्चा बन के बैठता ಆ ಗೀತಾ ಮಾತೆಯ ಪತಿಯಾಗಿ ಕುತ್ಕೊಳ್ತಾರ ಕೃಷ್ಣ ಮಗು ಅಥವಾ ಮಗು ಆಗಿ ಕುತ್ಕೊಳ್ತಾರ? है? अपन को क्या समझता है? ತಮ್ಮನ್ನೇನಂತ ತಿಳ್ಕೊಳ್ತಾರೆ? है? मैं गीतापति भगवान हूँ। ನಾನು ಗೀತಾಪತಿ ಭಗವಂತ ಆಗಿದ್ದೀನಿ. तो दुनिया में जितने भी बच्चे हैं, ಜಗತ್ತಿನಲ್ಲಿ ಯಾರೆಲ್ಲ ಮಕ್ಕಳು ಇದ್ದಾರೆ वो सब बच्चे माताओं को अपनी दास दासी समझकर बैठे हुए हैं। ಆ ಎಲ್ಲ ಮಕ್ಕಳು ತಾಯಿಯನ್ನ ದಾಸಿಯನ್ನಾಗಿ ತಿಳ್ಕೊಂಡು ಕುತ್ಕೊಂಡಿದ್ದಾರೆ. खुदा न खास्ता बाप चला जाए तो बच्चे माँ को क्या बना देते हैं? ಅಂದ್ರೆ ಒಂದ್ ವೇಳೆ ತಂದೆ ಏನಾದ್ರೂ ಹೊರಟೋದ್ರು ಅಂದ್ರೆ ಆಗ ಮಕ್ಕಳು ತಾಯಿಯನ್ನ ಏನ್ ಮಾಡ್ತಾರೆ? है दास दासी बना देते हैं। ದಾಸಿಯನ್ನಾಗಿ ಮಾಡ್ತಾರೆ. इस बात को वो माताएं ज्यादा समझती होंगी ಈ ಮಾತನ್ನ ಆ ಮಾತೆಯರು ಜಾಸ್ತಿ ಅರ್ಥ ಮಾಡ್ಕೊಳ್ತಾರೆ. जिनके बच्चे ज्ञान में नहीं चल रहे हैं। ಯಾರ ಮಕ್ಕಳು ಜ್ಞಾನದಲ್ಲಿ ನಡೀತಾ ಇಲ್ವೋ क्या? ಏನು और माताओं की कोई बात नहीं मानते। ಮಾತೆಯರ ಯಾವ ಮಾತನ್ನು ಸಹ ಒಪ್ಕೊಳೋದಿಲ್ಲ. माताएं मना करें शादी बर्बादी है, ಮಾತೆಯರು ಬೇಡ ಅಂತ ಹೇಳಿದ್ರು ಸಹ ಮದುವೆ ಸತ್ಯನಾಶ ಆಗಿದೆ, नहीं करना है, ಮಾಡ್ಕೊಳ್ಬಾರ್ದು, तो नहीं मानेंगे। ಆದ್ರೂ ಒಪ್ಕೊಳೋದಿಲ್ಲ. शादी करेंगे, ಮದುವೆ ಮಾಡ್ಕೊಳ್ತಾರೆ. माताएं कहें अब विनाश होने वाला है, बच्चे पैदा करने से कोई फायदा नहीं। ಮಾತೆಯರು ಹೇಳ್ತಾರೆ ಈಗ ವಿನಾಶ ಆಗಲಿದೆ, ಮಕ್ಕಳಿಗೆ ಜನ್ಮ ಕೊಡೋದ್ರಿಂದ ಏನೂ ಲಾಭ ಇಲ್ಲ. बच्चे भी पैदा करेंगे, ಮಕ್ಕಳಿಗೂ ಸಹ ಜನ್ಮ ಕೊಡ್ತಾರೆ. फिर जब बच्चे पैदा करेंगे तो दास दासी नहीं रखेंगे। ಮಕ್ಕಳಿಗೆ ಯಾವಾಗ ಜನ್ಮ ಕೊಡ್ತಾರೆ ಆಗ ದಾಸಿಯರನ್ನ ಇಡೋದಿಲ್ಲ. जो विदेशों में चले जाते हैं बच्चे, वो दास दासी रखते हैं? ವಿದೇಶದಲ್ಲಿ ಏನ್ ಮಕ್ಕಳು ಹೋಗ್ತಾರೆ ಅವರು ದಾಸಿಯರನ್ನ ಇಡ್ತಾರ? कोई पे विश्वास नहीं, ಯಾರ ಮೇಲೇನು ವಿಶ್ವಾಸ ಇಲ್ಲ. तो माता को ही बुलाते हैं, पीछे पड़ जाते हैं। ಮಾತೆಯನ್ನೇ ಕರೀತಾರೆ, ಮಾತೆ ಹಿಂದೆ ಬಿದ್ದ್ಬಿಡ್ತಾರೆ. आओ हमारे बच्चों की टट्टी पेशाब साफ करो। ಅಂದ್ರೆ ಮಾತೆಯನ್ನ ಕರೀತಾರೆ, ನೀನು ಬಾ ನನ್ನ ಮಕ್ಕಳ ಮಲಮೂತ್ರವನ್ನ ಸ್ವಚ್ಛ ಮಾಡು, दास दासी बन करके रहो। ದಾಸಿಯಾಗಿ ಇರು ಅಂತ ಹೇಳ್ತಾರೆ. बनाते हैं या नहीं? ಆ ರೀತಿ ಅಂದ್ರೆ ದಾಸಿಯನ್ನಾಗಿ ಮಾಡ್ತಾರೋ ಇಲ್ವೋ? तो देखो इस मनुष्य सृष्टि का पहला पत्ता कृष्ण ही ऐसा ये हाल कर देता है माताओं का। ಹಾಗಾಗಿ ನೋಡಿ, ಮನುಷ್ಯ ಸೃಷ್ಟಿಯ ಮೊದಲನೇ ಎಲೆ ಕೃಷ್ಣ ಮಗುನೇ ಮಾತೆಯರದ ಆ ಸ್ಥಿತಿ ಮಾಡ್ತಾರೆ ಅಂದಾಗ खास शूटिंग पीरियड में माताएं क्या बन जाती हैं? ವಿಶೇಷವಾಗಿ ಶೂಟಿಂಗ್ ಪೀರಿಯಡ್ ನಲ್ಲಿ ಮಾತೆಯರು ಏನಾಗ್ಬಿಡ್ತಾರೆ? है? क्या बन जाती हैं? ಏನಾಗ್ಬಿಡ್ತಾರೆ? अबला बन जाती है, ಅಬಲೆಯರಾಗ್ಬಿಡ್ತಾರೆ, बलहीन बन जाते हैं। ಬಲಹೀನರಾಗ್ಬಿಡ್ತಾರೆ. वो माताएं जिनको सन्यासियों ने भी ठुकराया, ಆ ಮಾತೆ ಯಾರನ್ನ ಸನ್ಯಾಸಿಗಳು ಸಹ ತಿರಸ್ಕರಿಸಿದ್ರು. क्या कर दिया? ಏನ್ ಮಾಡಿದ್ರು? ठोकर मार दी। ಅವ್ರನ್ನ ತಿರಸ್ಕಾರ ಮಾಡಿದ್ರು. वो अबलाएं अभी बाप कहते हैं ಆ ಅಬಲೆಯರು ಈಗ ತಂದೆ ಹೇಳ್ತಾರೆ, मैं आता हूं तो जिन भारत की कन्या माताओं को गुरु लोग सन्यासी लोग ತಂದೆ ಹೇಳ್ತಾರೆ ನಾನ್ ಬರ್ತೀನಿ, ಈಗ ಯಾವ ಭಾರತೀಯ ಕನ್ಯಾ ಮಾತೆಯರನ್ನ ಗುರುಗಳು ಸನ್ಯಾಸಿಗಳು
और सन्यासी के प्रभाव में आने वाले बड़े बड़े राजाएं ಮತ್ತೆ ಸನ್ಯಾಸಿಯ ಪ್ರಭಾವದಲ್ಲಿ ಬರುವಂತಹ ದೊಡ್ಡ ದೊಡ್ಡ ರಾಜರುಗಳು क्या ಏನು वो राजाएं भी सन्यासी बनकर के जंगल में चले गए। ಆ ರಾಜರುಗಳು ಸಹ ಸನ್ಯಾಸಿಯಾಗಿ ಕಾಡಿನಲ್ಲಿ ಹೊರಟೋದ್ರು. उन माताओं की परवाह नहीं की, बीवी बाल बच्चों की। ಅವರು ಆ ಮಾತೆಯರ ಬಗ್ಗೆ ಚಿಂತೆ ಮಾಡಲಿಲ್ಲ, ಅವರ ಹೆಂಡತಿ ಮಕ್ಕಳ ಬಗ್ಗೆ ಚಿಂತೆ ಮಾಡಲಿಲ್ಲ. वो माताएं अब निकलेंगी, ಆ ಮಾತೆಯರು ಈಗ ಹೊರ ಬರ್ತಾರೆ, वो कन्याएं अब निकलेंगी ಆ ಕನ್ಯರು ಈಗ ಹೊರ ಬರ್ತಾರೆ, जो उन राजाओं की परवाह नहीं करेंगी। ಯಾರು ಆ ರಾಜರುಗಳ ಬಗ್ಗೆ ಚಿಂತೆ ಮಾಡೋದಿಲ್ಲ. ऐसा अब उल्टा खेल होने वाला है। उल्टा होने वाला है कि सुल्टा? ಆ ರೀತಿ ಈಗ ಆಟ ಆಗಲಿದೆ, ಉಲ್ಟಾ. ಬಾಬಾ ಕೇಳ್ತಿದ್ರೆ ಉಲ್ಟಾ ಆಗಲಿದೇನೆ ಅಥವಾ ಸುಲ್ಟಾ ಆಗಲಿದೇನ? सुल्टा खेल होने वाला है। ಈಗ ಆ ರೀತಿ ಸುಲ್ಟಾ ಅಂದ್ರೆ ಸರಿಯಾದ ಆಟ ಆಗಲಿದೆ. अब माताएं ही जगत गुरु बनेंगी। ಈಗ ಮಾತೆಯರೇ ಜಗತ್ತಿಗೆ ಗುರು ಆಗ್ತಾರೆ. क्या ಏನು क्या बनेंगी? ಏನಾಗ್ತಾರೆ? माताएं जगत गुरु बनेगी। ಮಾತೆಯರು ಜಗತ್ತಿಗೆ ಗುರು ಆಗ್ತಾರೆ. माताओं में जो मुख्य माताएं हैं, ಮಾತೆಯರಲ್ಲಿ ಮುಖ್ಯ ಮಾತೆ ಯಾರಾಗಿದ್ದಾರೆ? जो देवियों के रूप में पूजी जाती हैं, ಯಾರನ್ನ ದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತೆ? अव्वल नंबर की देवी लक्ष्मी माता, ಅಬ್ಬಲ್ ನಂಬರ್ ದೇವಿ ಲಕ್ಷ್ಮೀ ಮಾತೆ, सच्ची गीता माता ಸತ್ಯವಾದ ಗೀತೆ ಸಚ್ಚಿ ಗೀತಾ ಮಾತಾ, और लास्ट नंबर की माता 9 देवियों में ಮತ್ತೆ 9 ದೇವಿಗಳಲ್ಲಿ ಯಾರು ಲಾಸ್ಟ್ ನಂಬರಿನ ಮಾತೆ ಆಗಿದ್ದಾರೆ? महाकाली जगदम्बा जो कही जाती है, ಯಾರಿಗೆ ಮಹಾಕಾಳಿ ಜಗದಂಬ ಅಂತ ಹೇಳಲಾಗುತ್ತೆ. वो दोनों ही माताएं क्या पद पाने वाली हैं? ಆ ಇಬ್ರು ಮಾತೆಯರು ಈಗ ಯಾವ ಪದವಿಯನ್ನ ಪಡ್ಕೊಳೋರಾಗಿದ್ದಾರೆ? है वो दोनों ही माताएं स्वर्ग के गेट खोलने वाली माताओं में अव्वल नंबर का दर्जा लेने वाली है। ಸ್ವರ್ಗದ ಗೇಟಿನ ತೆರೆಯುವಂತ ಮಾತೆಯರಲ್ಲಿ ಆ ಇಬ್ರು ಮಾತೆಯರು ಲಕ್ಷ್ಮೀ ಮಾತೆ ಮತ್ತು ಮಹಾಕಾಳಿ ಜಗದಂಬ ಮಾತೆ ಅವರು ಅಬ್ಬಲ್ ನಂಬರ್ನ ಪದವಿಯನ್ನ ಪಡ್ಕೊಳೋರಾಗಿದ್ದಾರೆ. माताएं ही स्वर्ग का गेट खोलेंगी। ಮಾತೆಯರೇ ಸ್ವರ್ಗದ ಗೇಟನ್ನ ತೆರೀತಾರೆ. भगवान बाप ऐसे कहते हैं। ಭಗವಂತ ತಂದೆ ಆ ರೀತಿಯಾಗಿ ಹೇಳ್ತಾರೆ. सन्यासियों ने गुरुओं ने क्या कहा? नारी नरक का द्वार है। ಸನ್ಯಾಸಿಗಳು ಗುರುಗಳು ಏನಂತ ಹೇಳಿದ್ದಾರೆ? ನಾರಿ ನರಕಕ್ಕೆ ದ್ವಾರ ಅಂತ ಹೇಳಿದ್ದಾರೆ. और भगवान बाप क्या कहते हैं? ಆದ್ರೆ ಭಗವಂತ ತಂದೆ ಏನಂತ ಹೇಳ್ತಾರೆ? नारी स्वर्ग का द्वार है। ನಾರಿ ಸ್ವರ್ಗಕ್ಕೆ ದ್ವಾರ ಅಂತ ಹೇಳ್ತಾರೆ. जिन्होंने नरक का द्वार बनाया उन्होंने सूपनखा पूतना बना दिया। ಯಾರು ನರಕದ ದ್ವಾರವನ್ನಾಗಿ ಮಾಡಿದ್ದಾರೆ ಅವರು ಶೂರ್ಪನಖ ಪೂತನ ಆಗಿರೋರು ಮಾಡಿದ್ದಾರೆ. जो सूपनखा पूतनाएं बाप कहते हैं अभी भी बेसिक या एडवांस ज्ञान में आने के बावजूद भी ಆ ಶೂರ್ಪನಖ ಪೂತನ ಬಾಬಾ ಹೇಳ್ತಾರೆ ಇವಾಗೂ ಸಹ ಬೇಸಿಕ್ ಮತ್ತು ಅಡ್ವಾನ್ಸ್ ನಲ್ಲಿ ಬಂದಾಗ नरक का दरवाजा खोल करके बैठ जाती है। ನರಕದ ಬಾಗಿಲನ್ನ ತೆರೆದು ಕುತ್ಕೊಳ್ತಾರೆ. ಅಂದ್ರೆ ಯಾರು ಶೂರ್ಪನಖ ಪೂತನ ಆಗಿದ್ದಾರೆ ಅವ್ರು ಇವಾಗೂ ಸಹ ಬೇಸಿಕ್ ಅಡ್ವಾನ್ಸ್ ನಲ್ಲಿ ನರಕದ ಬಾಗಿಲನ್ನ ತೆಗೆದು ಕುತ್ಕೊಳ್ತಾರೆ. भले बहुत थोड़ी है, ಭಲೆ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. हैं कि नहीं है? ಇದಾರೋ ಇಲ್ವೋ? हैं। ಇದ್ದಾರೆ. जो कहा जाता है एक मछली सारे तालाब को गंदा कर देती है। ಹೇಳಲಾಗುತ್ತೆ ಒಂದು ಮೀನು ಇಡೀ ಸರೋವರವನ್ನೇ ಮಲಿನಗೊಳಿಸುತ್ತೆ. जो बाप ने बोला, शिव बाप आत्माओं के बाप ने, ತಂದೆ ಹೇಳಿದ್ದಾರೆ, ಶಿವ ತಂದೆ ಆತ್ಮಗಳ ತಂದೆ ಹೇಳಿದ್ದಾರೆ कि एक मछली सारे तालाब को गंदा करती है। ಒಂದು ಮೀನು ಇಡೀ ಸರೋವರವನ್ನ ಮಲಿನ ಮಾಡುತ್ತೆ. ये भी ज्ञान सागर है। ಇವರು ಸಹ ಜ್ಞಾನ ಸಾಗರ ಆಗಿದ್ದಾರೆ. इस सागर में कौन से जंतु सबसे जास्ती तादाद में रहते हैं? ಈ ಸಾಗರದಲ್ಲಿ ಯಾವ ಜಂತು
ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ? है मछलियां सबसे जास्ती तादाद में रहती ಮೀನುಗಳು ಎಲ್ಲದಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಇರುತ್ತೆ. ये बेहद का ज्ञान सागर है ಇವರು ಬೇಹದ್ದಿನ ಜ್ಞಾನ ಸಾಗರ ಆಗಿದ್ದಾರೆ.